ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ನಾನು ಶಾಪಿಗೆ ಬಂದೆ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಬೆಳಿಗ್ಗೆ ಟೈಮ್ ಸಿಗಲಿಲ್ಲ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಸೊ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಶಾಪಿಗೆ ಬಂದು ಏನು ಡೈಲಿ ರೊಟೀನ್ ಅದೇ, ಶಾಪ್ ಕ್ಲೀನ್ ಮಾಡ್ಕೊ, ದೇವ್ರಿಗೆ ದೀಪ ಇಟ್ಟು ಮತ್ತೆ ನನ್ನ ಕೆಲಸ ನಾನು ಶುರು ಮಾಡಿದೆ. ಇವತ್ತು ಸ್ವಲ್ಪ ಆಲ್ಟ್ರೇಷನ್ನಿಂದೆಲ್ಲ ಇದೆ, ಅದನ್ನೆಲ್ಲ ಫಿನಿಷ್ ಮಾಡ್ಕೋಬೇಕು. ಕೆಲವರು ಅದು ಇದು ಶರ್ಟ್ ಎಲ್ಲ ಕೊಟ್ಟಿದ್ದಾರೆ ಶಾರ್ಟ್ ಮಾಡಲಿಕ್ಕೆ, ಅವೆಲ್ಲ ಅಂತ ಮಾಡ್ತೀನಿ. ಶರ್ಟ್ ಆಲ್ಟ್ರೇಷನು, ಪ್ಯಾಂಟ್ ಆಲ್ಟ್ರೇಷನು ಇವೆಲ್ಲ ನಾವು ಮಾಡ್ಬೋದು ಆರಾಮ್ಸೆ. ಸೊ ನಾನು ತೊಗೊಂಡಿದ್ದೀನಿ, ಇವತ್ತೆಲ್ಲ ಫಿನಿಷ್ ಮಾಡಿ ಇಡಬೇಕು. ಆಲ್ಟ್ರೇಷನ್ನಿಗೆ ಏನೇನು ಬಂದಿದೆ ಅದನ್ನು ಮಾಡೋದಂದರೆ ಸ್ವಲ್ಪ ಬೋರು ಹಾಗಾಗಿ ಎಲ್ಲ ಹಾಗೆ ಇಟ್ಟಿದ್ದೀನಿ. ಇವತ್ತೆಲ್ಲ ಅದನ್ನೇ ಫಿನಿಷ್ ಮಾಡೋದು, ಬೆಳಿಗ್ಗೆ ಬಂದವಳೆ ಅದನ್ನೇ ಶುರು ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಬಂದಿದ್ದೀನಿ. ಸೊ ಬನ್ನಿ ನನ್ನ ಕೆಲಸ ಶುರು ಮಾಡೋಣ. ಓಕೆ, ಇವತ್ತು ಸ್ವಲ್ಪ ಆಲ್ಟ್ರೇಷನ್ನಿಂದೆಲ್ಲ ಬಟ್ಟೆ ಇದೆ, ಅದನ್ನೆಲ್ಲ ಸರಿ ಮಾಡಿಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ನೋಡೋಣ, ಆಲ್ಟ್ರೇಷನ್ ಎಲ್ಲ ಮುಗಿಸಿ ಹೇಗಾಗುತ್ತೆ ಇವತ್ತು, ಟೈಮ್ ಅಡ್ಜಸ್ಟ್ ಹೇಗಾಗುತ್ತೆ ನೋಡೋಣ. ಆಲ್ಟ್ರೇಷನಿಗೆ ಒಂದು 2-3 ಶರ್ಟು, ಬ್ಲೌಸು, ಹಾಗೆ ಸ್ಯಾರಿ ಎಲ್ಲ ಸೈಡ್ ಸ್ಟಿಚ್ಚಿಂಗಿಗೆಲ್ಲ ಬಂದಿದೆ, ಸುಮಾರು ಇದೆ. ಒಂದು 7-8 ಸ್ಯಾರಿನೇ ಇದೆ ಸೈಡ್ ಸ್ಟಿಚ್ಚಿಂಗಿಗೆ. ಎಲ್ಲ ಇವತ್ತು ಮುಗಿಸ್ಬಿಡ್ಬೇಕು. ಮೊದಲು ಶರ್ಟೆಲ್ಲ ಆಲ್ಟ್ರೇಷನ್ ಮಾಡ್ಕೊಳ್ಳೋಣ, ಆಮೇಲೆ ಮಿಕ್ಕಿದ್ದು ನೋಡೋಣ. ಈ ಆಲ್ಟ್ರೇಷನ್ ಬಟ್ಟೆಗಳಿಂದ ನಮಗೇನು ಲಾಸ್ ಏನಾಗಲ್ಲ. ಆಲ್ಟ್ರೇಷನ್ ಮಾಡಿದ್ರೆ ಅದಕ್ಕೇನು ಚಾರ್ಜ್ ಬೀಳುತ್ತೆ ಅದನ್ನು ನಾವು ಹೇಳ್ಬೋದು. ಆಲ್ಟ್ರೇಷನ್ ಬಟ್ಟೆಯಿಂದನೂ ನಮಗೆ ಸ್ವಲ್ಪ ದುಡಿಮೆ ಆಗೇ ಆಗುತ್ತೆ. ಸೊ ನಾನಂತೂ ಯಾವ ಆಲ್ಟ್ರೇಷನ್ ಬಟ್ಟೆ ಬಂದರೂ ಬಿಡಲ್ಲ. ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ದು ನಾನು ತಗೋತೀನಿ, ಯಾರನ್ನೂ ವಾಪಸ್ ಕಳಿಸಲ್ಲ. ತುಂಬ ರೇರು, ನನಗಾಗೋದೇ ಇಲ್ಲ ಅಂದಾಗ ಮಾತ್ರ. ಹಾಗೆ ಇಲ್ಲೊಬ್ಬರು ಕಸ್ಟಮರು ನಾನು ಮಾತಾಡಿಸ್ಕೊಂಡು ಹೋದರು. ಈ ಟೈಲರಿಂಗ್ ಬಿಸ್ನೆಸ್ಸಲ್ಲಿ ನಮ್ಮ ಮಾತು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕಸ್ಟಮರ್ ಹತ್ರ ಹೇಗೆ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಮಾತಾಡ್ತೀವಲ್ಲ, ಅಷ್ಟು ನಮಗೆ ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅವರು ಬಟ್ಟೆ ಕೊಟ್ಟಿದ್ದರು, ಆಲ್ಟ್ರೇಷನಿಗೆ ಕೊಟ್ಟಿರೋದು ಅವ್ರದ್ದು, ಆಗಿದೆಯಾ ಅಂತ ಕೇಳ್ಕೊಂಡು ಹೋದರು. ಹಾಗೆ ನಾವು ಅವ್ರು ಮಾತಾಡಿದಾಗ ಚೆನ್ನಾಗಿ ಒಳ್ಳೆ ರೀತಿಲಿ ರೆಸ್ಪಾನ್ಸ್ ಮಾಡಿದ್ರೆ ಕಸ್ಟಮರ್ ಸಹ ಖುಷಿ ಆಗ್ತಾರೆ ಅಲ್ವಾ. ಸೊ ಕಸ್ಟಮರ್ ಜೊತೆ ನಾವು ಮಾತಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಬಿಸ್ನೆಸ್ಸಲ್ಲಿ. ನೋಡಿ, ಇವತ್ತು ಫುಲ್ ಇಡೀ ದಿನ ಆಲ್ಟ್ರೇಷನಿಗೆ ಹೋಗುತ್ತೆ ಅನಿಸುತ್ತೆ ನಂದು. ನಾನಿರಲ್ಲ ಅಂತ ಎಲ್ಲ ತಂದು ನನಗೆ ಕೊಡ್ತಾ ಇದ್ದಾರೆ, ಹೋಗೋದ್ರೊಳಗೆ ಮಾಡಿಕೊಡಿ, ಇನ್ಯಾರು ತಗೊಳ್ಳಲ್ಲ ಅಂತ. ಸೊ ಎಲ್ರದ್ದು ಮಾಡಿಕೊಡ್ತೀನಿ ನಾನು. ಹಾಗೆ ನಾವು ಯಾವಾಗ ಶಿಫ್ಟ್ ಮಾಡೋದು ಅಂತ ಒಂದು ಡೇಟ್ ಫಿಕ್ಸ್ ಮಾಡಿದರೆ ಆ ಡೇಟಲ್ಲಿ ಶಿಫ್ಟ್ ಆಗೋಕ್ಕೆ ಆಗ್ತಾನೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೂ ಒಂದು ಟೈಮ್ ಬರಬೇಕು ಅನಿಸುತ್ತೆ ಅಲ್ವಾ. ದೇವರು ಅದಕ್ಕೆ ಅಂತ ಒಂದು ಗಳಿಗೆನೂ ಇಟ್ಟಿರ್ತಾನೇನೋ. ಲಾಸ್ಟ್ ವೀಕ್ ಶಿಫ್ಟ್ ಮಾಡೋದು ಅಂತ ರೆಡಿ ಆದ್ವಿ, ಬಟ್ ಲಾಸ್ಟ್ ವೀಕು ಆಗಲಿಲ್ಲ. ಈ ವೀಕ್ ಮಾಡಬೇಕು ಅಂತ ಎಲ್ಲ ರೆಡಿಯಾಗಿದ್ವಿ, ಈ ವೀಕು ಆಗಲಿಲ್ಲ. ನೆಕ್ಸ್ಟ್ ವೀಕಂತೂ ಖಂಡಿತ ಶಿಫ್ಟ್ ಆಗಲೇಬೇಕು, ಇಲ್ಲದಿದ್ದರೆ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾನು ಈ ಕಡೆ ಇಲ್ಲಿ ಕಸ್ಟಮರ್ ಹತ್ರ ಬಟ್ಟೆನೂ ತಗೋತಿಲ್ಲ ಜಾಸ್ತಿ. ಅಂದರೆ ನಾನು ಹೋಗೋದ್ರೊಳಗೆ ಮಾಡಿಕೊಡೋ ಅಂಥದ್ದನ್ನೆಲ್ಲ ತೊಗೊಂಡು ಮಾಡಿಕೊಡ್ತಾ ಇದ್ದೀನಿ. ಕೆಲವರೆಲ್ಲ ನಾನು ಇನ್ನೆಲ್ಲಿ ಶಾಪ್ ಹಾಕ್ತೀನಿ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾರೆ. ಏನು ತುಂಬ ದೂರ ಏನಿಲ್ಲ ನಮ್ಮ ಮನೆಯಿಂದ ಈ ಶಾಪ್ಗೆಲ್ಲ, ಸ್ವಲ್ಪ ಹತ್ತತ್ರನೇ. ಸೊ ಹಂಗಾಗಿ ನಮಗೆ ಶಿಫ್ಟ್ ಮಾಡೋಕ್ಕೆ ಟೈಮ್ ಬರ್ತಾಯಿಲ್ಲ. ದೇವ್ರೇ, ನೆಕ್ಸ್ಟ್ ವೀಕ್ ಆದರೂ ಶಿಫ್ಟ್ ಆಗಲಿ ನಮ್ಮ ಅಂಗಡಿ. ಆ ಕಡೆ ಶಿಫ್ಟ್ ಆಗಿ ಅಲ್ಲಿ ಅಡ್ಜಸ್ಟ್ ಆಗೋ ತನಕ ಸ್ವಲ್ಪ ಕಷ್ಟನೇ. ನೋಡೋಣ ಏನಾಗುತ್ತೆ ಅಂತ. ಅದೇ ಹೇಳಿದ್ನಲ್ಲ, ದೇವರು ಅದು
ಎಲ್ಲದಕ್ಕೂ ಒಂದೊಂದು ಘಳಿಗೆ ಅನ್ನೋದು ಕೊಟ್ಟಿರ್ತಾನೆ. ನಾವು ಅಂದ್ಕೊಂಡಾಗೆ ಅಂದ್ಕೊಂಡು ಟೈಮಿಗೆ ಏನು ಯಾವುದು ಆಗಲ್ಲ ಅಲ್ವಾ. ಸೊ ಕಾಯಬೇಕು ಅಷ್ಟೇ, ತಾಳ್ಮೆ ಇರಬೇಕು, ಕಾಯಬೇಕು. ನೋಡೋಣ. ಆಲ್ಟ್ರೇಷನ್ ಎಲ್ಲ ಮುಗೀತು ನಂದು. ಸೊ ಆಲ್ಟ್ರೇಷನ್ ಮಾಡ್ತಾ ಮಾಡ್ತಾ ಕೆಲವೊಂದು ವಿಷಯ ನನ್ನ ತಲೆ ಒಳಗೆ ಹೋಯಿತು. ಈಗ ಕಸ್ಟಮರ್ನ ಹೇಗೆ ನಾವು ಅಟ್ರ್ಯಾಕ್ಟ್ ಮಾಡೋದು, ನಾನು ಹೇಗೆ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡಿದ್ದೀನಿ, ಹಾಗೆ ನೀವು ಈ ಟೈಲರಿಂಗ್ನ ಹೇಗೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು ಮುಂದಕ್ಕೆ, ನೀವು ಮನೆಯಲ್ಲೇ ಸಹ ಇದನ್ನು ಇಂಪ್ರೂವ್ ಮಾಡ್ಕೋಬೋದು ಅಂತ ಟಿಪ್ಸ್ ಎಲ್ಲ ನಿಮಗೆ ಸ್ವಲ್ಪ ಕೊಡೋಣ ಅಂತ ಅಂದ್ಕೊಂಡೆ. ಈ ಟೈಲರಿಂಗ್ ಬಂದುಬಿಟ್ಟು ಬೇಸಿಕ್ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಕಟ್ಟಿಂಗನ್ನು ಕರೆಕ್ಟಾಗಿ ಕಲ್ತ್ಕೋಬೇಕು. ಕಟ್ಟಿಂಗ್ ಒಂದು ಕರೆಕ್ಟಾಗಿ ಬಂದರೆ ಸ್ಟಿಚ್ಚಿಂಗ್ ಆರಾಮ್ಸೆ ಮಾಡ್ಬೋದು ನೀವು. ಸೊ ಕಟ್ಟಿಂಗ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ, ಕಟ್ಟಿಂಗನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ಬ್ಲೌಸ್ ಕಟ್ಟಿಂಗು, ಇವು ಬ್ಲೌಸ್ಗೆಲ್ಲ ಕಟ್ಟಿಂಗು ಮೇಯ್ನ್ ಥಿಂಗ್. ನಾವು ಮೇಯ್ನಾಗಿ ಕಟ್ಟಿಂಗ್ ಕಡೆನೇ ಫೋಕಸ್ ಮಾಡಬೇಕು. ಕಟ್ಟಿಂಗ್ ಸ್ವಲ್ಪ ವೇರಿಯೇಷನ್ ಆದರೂ ನಿಮ್ಮ ಬ್ಲೌಸ್ ಹಾಳಾಗುತ್ತೆ. ಸೊ ನೀವು ಕಟ್ಟಿಂಗನ್ನು ತುಂಬ ಚೆನ್ನಾಗಿ ಕಲ್ತ್ಕೋಬೇಕು. ಹಾಗೆ ನಾವು ಡ್ರೆಸ್ ಅಥವಾ ಬ್ಲೌಸ್ ಏನು ಸ್ಟಿಚ್ ಮಾಡ್ತೀವೋ ಅದರ ಫಿಟ್ಟಿಂಗ್ ಮೇಲೆ ನಾವು ಫೋಕಸ್ ಮಾಡಬೇಕು. ಫಿಟ್ಟಿಂಗನ್ನು ನೀವು ಎಷ್ಟು ನೀಟಾಗಿ ಫಿಟ್ ಮಾಡಿ ಕೊಡ್ತೀರಾ ಕಸ್ಟಮರ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನೀಟ್ ಆ್ಯಂಡ್ ಫಿನಿಶ್ ಆಗಿ ಇರಬೇಕು ನಿಮ್ಮ ಸ್ಟಿಚ್ಚಿಂಗು. ಸೊ ನೀವು ಆದಷ್ಟು ಸ್ಟಿಚ್ಚಿಂಗ್ ಆದಮೇಲೆ ಫಿಟ್ಟಿಂಗ್ ಮೇಲೆ ಫೋಕಸ್ ಮಾಡಿ. ಫಿಟ್ಟಿಂಗ್ ಕರೆಕ್ಟಾಗಿ ನೀವು ಫಿಟ್ ಮಾಡಬೇಕು. ಫಿಟ್ಟಿಂಗ್ ಎಲ್ಲ ಫಿನಿಶ್ ಆದಮೇಲೆ ನೀವು ಮತ್ತೊಮ್ಮೆ ಅವರು ಏನು ಮೆಷರ್ಮೆಂಟ್ ಕೊಟ್ಟಿದ್ದಾರೋ ಅದನ್ನು ಇದ್ರ ಜೊತೆ ಮೆಷರ್ ಮಾಡಿ ನೋಡಬೇಕು, ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಆಮೇಲೆ ನಾವು ಕಸ್ಟಮರ್ಗೆ ಕೊಡಬೇಕು. ಒಂದು ಕೊಟ್ಟು ಅವರು ಹಾಕಿ ಅವ್ರಿಗೆ ಅದು ಸ್ಟಿಚ್ಚಿಂಗ್ ಪರ್ಫೆಕ್ಟ್ ಅಂತ ಅನಿಸಿದ್ರೆ, ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಿದ್ರೆ ಅವ್ರು ಇನ್ನೊಂದು ಸಲ ನಿಮ್ಮ ಹತ್ರನೇ ಬರ್ತಾರೆ. ಹಾಗೆ ಇನ್ನೂ ಒಂದು 4 ಜನಕ್ಕೆ ಹೇಳ್ತಾರೆ, ಅಲ್ಲಿ ಟೈಲರ್ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ, ಅಲ್ಲಿ ಹೋಗಿ ಅಂತ. ಸೊ ಅವರಿಂದ ಇನ್ನೂ ಒಂದು 4 ಜನ ಕಸ್ಟಮರ್ ನಿಮಗೆ ಸಿಗ್ತಾರೆ. ಸೊ ಫಿಟ್ಟಿಂಗ್ ನೀವು ಆದಷ್ಟು ಚೆನ್ನಾಗಿ ಮಾಡಬೇಕು. ಫಿಟ್ಟಿಂಗ್ ಆದಮೇಲೆ ಕೆಲವೊಂದು ಸಲ ಏನಾಗುತ್ತೆ, ಎಲ್ಲ ಟೈಮು ಒಂದೇ ಥರ ಮಾಡೋಕ್ಕಾಗಲ್ಲ ಅಲ್ವಾ. ಎಲ್ಲ ಟೈಮು ನಾವು ಪರ್ಫೆಕ್ಟೇ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸಲ ನಮ್ಮಿಂದನೂ ತಪ್ಪಾಗುತ್ತೆ, ಅಂದರೆ ಫಿಟ್ಟಿಂಗಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆವಾಗ ಕಸ್ಟಮರ್ ಏನು ಮಾಡ್ತಾರೆ, ವಾಪಸ್ ತಂದು ಕೊಡ್ತಾರೆ. ನಮಗೆ ಫಿಟ್ಟಿಂಗ್ ಇದು ತುಂಬ ಟೈಟ್ ಆಗಿದೆ, ತುಂಬ ಲೂಸ್ ಆಗಿದೆ ಆ ಥರ ಹೇಳಿ ವಾಪಸ್ ತಂದು ಕೊಡ್ತಾರೆ. ಆವಾಗ ನಮಗೆ ವಾಪಸ್ ತಗೊಳ್ಳೋಕ್ಕೆ ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ. ಅಯ್ಯೋ ಕೆಲಸ ಬೇರೆ ರಾಶಿ ಇರುತ್ತೆ, ಪುನಃ ಆಲ್ಟ್ರೇಷನ್ ಮಾಡಿಕೊಡ್ಬೇಕು. ಆವಾಗ ನಾವು ಯಾವುದೇ ಕಾರಣಕ್ಕೂ ಸಿಟ್ಟು ಮಾಡ್ಕೋಬಾರ್ದು, ಖುಷಿಯಾಗಿ ತಗೋಬೇಕು. ಯಾಕೆ ಅಂದರೆ ತಪ್ಪಾಗಿರೋದು ನಮ್ಮಿಂದ ಅಲ್ವಾ. ತಗೊಂಡು ಅವ್ರಿಗೇನು ಫಿಟ್ಟಿಂಗ್ ಆಗಿದ್ದರೆ ನಾವು ಅದನ್ನು ಲೂಸ್ ಮಾಡಿ ಕೊಡಬೇಕು, ಅಥವಾ ಲೂಸ್ ಆಗಿದ್ದರೆ ಸ್ವಲ್ಪ ಫಿಟ್ ಮಾಡಿ ಚೆನ್ನಾಗಿ ಕೊಡಬೇಕು. ಒಂದಿನ ಟೈಮ್ ತಗೋಬೇಕಷ್ಟೆ. ಒಂದಿನ ಟೈಮ್ ಕೊಡಿ, ಮಾಡಿಕೊಡ್ತೀನಿ ಅಂತ ನೀವು ನಗ್ನಗ್ತಾ ಹೇಳಿ ವಾಪಸ್ ಮಾಡಿಕೊಡಿ. ಅವ್ರಿಗೆ ಇನ್ನೂ ತುಂಬ ಖುಷಿಯಾಗುತ್ತೆ. ಪರವಾಗಿಲ್ಲ, ನಮ್ಮ ಟೈಲರು ನಾವು ಆಲ್ಟ್ರೇಷನಿಗೆ ಅಂತ ವಾಪಸ್ ಕೊಟ್ಟರು ಸಿಟ್ಟು ಮಾಡ್ಕೊಳ್ದಲ್ಲೇ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ ಅಂತ. ಅದು ಒಂದು ಪಾಯಿಂಟ್ ನಮಗೆ ವರ್ಕ್ ಆಗುತ್ತೆ ಇಲ್ಲಿ. ಇದು ಒಂದಾಯ್ತಾ. ಆಮೇಲೆ ಆಲ್ಟ್ರೇಷನಿಗೆ ನೀವು ಯಾವುದೇ ಬಂದರೂ, ನೀವು ಎಷ್ಟೇ ಬ್ಯುಸಿ ಇರಿ, ಆಲ್ಟ್ರೇಷನಿಗೀಗ ಡ್ರೆಸ್ ಆಲ್ಮೋಸ್ಟ್ ಇವಾಗೆಲ್ಲ ಡ್ರೆಸ್ ಆನ್ಲೈನಲ್ಲೇ ತರಿಸ್ಕೋತಾರೆ. ಅದ್ರ ಫಿಟ್ಟಿಂಗಿಗಂತೂ ಬಂದೇ ಬರುತ್ತೆ. ನೀವು ಬ್ಯುಸಿ ಇರ್ತೀರ, ಸೀಸನಲ್ಲೆಲ್ಲ ಖಂಡಿತ ಬ್ಯುಸಿ ಇರ್ತೀರ ಟೈಲರ್ಸ್, ನಾವು ಖಂಡಿತ ಬ್ಯುಸಿ ಇರ್ತೀವಿ. ಆದರೂ ಸಹ ನಾವು ಬಿಡಬಾರ್ದು, ಕಸ್ಟಮರ್ನ ತಗೋಬೇಕು. ನಾವು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಅವರಿಗೆ ಫಿಟ್ಟಿಂಗ್ ಮಾಡಿ ಕೊಡಬೇಕು. ಆವಾಗ ಅವ್ರಿಗೆ ಖುಷಿಯಾಗುತ್ತೆ. ನಾನು ಅದೇ ಟ್ರಿಕ್ಸ್ ಯೂಸ್ ಮಾಡೋದು. ನಾನು ಎಷ್ಟೇ ಬ್ಯುಸಿ ಇದ್ದರೂ ಖಂಡಿತ ಹೇಳ್ತೀನಿ, ನಾನು ಎಷ್ಟೇ ಬ್ಯುಸಿ ಇರಲಿ, ನಾನು ಯಾರ ಬಟ್ಟೆನೂ ಸಹ ಆಗಲ್ಲ ಅಂತ ನಾನು ವಾಪಸ್ ಕಳಿಸಿದ್ದೇ ಇಲ್ಲ. ನನಗೆ ಎಷ್ಟು ಹೆವಿ ಆದರೂ ಸಹ ನಾನು ಮಾಡಿಕೊಡ್ತೀನಿ. ಯಾಕೆಂದರೆ ನಾನು ಕಸ್ಟಮರ್ನ ಬಿಡೋಕ್ಕೆ ತಯಾರಿಲ್ಲ. ಹಾಗಾಗಿ ಖಂಡಿತ ನೆಕ್ಸ್ಟ್ ಟೈಮ್ ಅವ್ರು ನನಗೆ ಬಟ್ಟೆ ತಂದು ಕೊಟ್ಟಿದ್ದಾರೆ ತುಂಬ ಜನ. ಹಾಗೆ ಈಗ ನಾನು ಇಲ್ಲಿಂದ ಬಿಟ್ಟು ಹೋಗ್ತಾ ಇದ್ದೀನಿ ಅಂತಲೇ ಕೆಲವರಿಗೆ ತುಂಬ ಬೇಜಾರು ನನ್ನ ಕಸ್ಟಮರ್ಗೆ. ಅಯ್ಯೋ ನೀವು ಹೋಗ್ತೀರಾ, ನೀವಾದರೆ ಹೇಳಿದ ಟೈಮಿಗೆ ಕರೆಕ್ಟಾಗಿ ಕೊಡ್ತಿದ್ರಿ, ಯಾವ ಬಟ್ಟೆ ತಂದರೂ ಸಹ ಬೇಜಾರು ಮಾಡ್ಕೊಳ್ದೆ ನಾವು ಹೇಳಿದ ಟೈಮಿಗೆ ಮಾಡಿಕೊಟ್ಬಿಡ್ತಿದ್ರಿ, ನೀವು ಹೋಗ್ತೀರಾ ಬೇಜಾರಾಗುತ್ತೆ, ನೀವು ಹೋದರೆ ಇನ್ಯಾವ ಟೈಲರ್ ಹತ್ರ ಕೊಡೋದು
ಹಾಗೆ ಹೇಳ್ತಾರೆ. ಅಂದರೆ ಅಷ್ಟು ನಾವು ಕಸ್ಟಮರ್ ಜೊತೆ ಏನು ಇನ್ವಾಲ್ವ್ ಆಗಬೇಕು ನಮ್ಮ ಕೆಲಸದಲ್ಲಿ. ಅವರು ಯಾವುದೇ ಬಟ್ಟೆ ತಂದುಕೊಟ್ರು, ಈಗ ಏನೋ ಒಂದು ಸ್ವಲ್ಪ ಅರ್ಧೋಗಿದೆ ಚೂರು ಸ್ಟಿಚ್ ಹಾಕ್ಕೊಡಿ ಅಂತ ತಂದರೂ ನೀವು ಹಾಕ್ಕೊಡ್ಬೇಕು. ಆವಾಗ ಇದು ಬಿಸ್ನೆಸ್ ಟ್ರಿಕ್ ನಿಮ್ಮದು, ಆಯಿತಾ? ಹಾಕ್ಕೊಡ್ಬೇಕು. ಆವಾಗ ಏನಾಗುತ್ತೆ, ಅವ್ರಿಗೆ ಅನಿಸುತ್ತೆ ಪರವಾಗಿಲ್ಲ ಅಕ್ಕ, ನಾವು ಏನು ತೊಗೊಂಡೋಗಿ ಕೊಟ್ಟರು ಒಂದು ಸ್ಟಿಚ್ ಮಾಡಿಕೊಡ್ತಾರೆ, ನಾವು ಬ್ಲೌಸ್ ಅವ್ರ ಹತ್ರನೇ ಸ್ಟಿಚ್ ಮಾಡಿಸೋಣ, ಡ್ರೆಸ್ ಅವ್ರ ಹತ್ರನೇ ಸ್ಟಿಚ್ ಮಾಡಿಸೋಣ ಅಂತ. ನನಗೆ ಎಷ್ಟೋ ಕಸ್ಟಮರು ಹಾಗೆ ತಂದುಕೊಡ್ತಾರೆ. ಹಾಗೆ ನಾನು ಈ ಬ್ಲೌಸು ಡ್ರೆಸ್ ಅದೆಲ್ಲ ಬಂತು ಅಂತ ನಾನು ಆಲ್ಟ್ರೇಷನ್ ಬಟ್ಟೆ ತೊಗೊಳ್ದೇ ಇರಲ್ಲ, ಖಂಡಿತ ತೊಗೋತೀನಿ. ತೊಗೊಂಡು ಎಲ್ಲ ರೆಡಿ ಮಾಡಿಕೊಡ್ತೀನಿ. ನೀವು ನೋಡಿದ್ರಲ್ಲ ಬೆಳಿಗ್ಗೆ ನಾನು ಬಂದು ಆಲ್ಟ್ರೇಷನ್ ಬಟ್ಟೆನೇ ಮಾಡ್ತಾ ಇದ್ದಿದ್ದು. ಸ್ವಲ್ಪ ಆಲ್ಟ್ರೇಷನ್ ಬಟ್ಟೆ ಸ್ವಲ್ಪ ಕಿರಿಕಿರಿ ಆದರೂ ಮಾಡಿಕೊಡ್ಬೇಕು, ಆವಾಗ ನಮಗೆ ಕಸ್ಟಮರ್ಗಳು ಬರ್ತಾರೆ. ಸೊ ಈ ಟ್ರಿಕ್ ನಿಮಗೆ ಹೇಳಬೇಕು ಅಂತ ನಾನು ತಲೆಯಲ್ಲಿ ಓಡ್ತಾ ಇತ್ತು ನಾನು ಆಲ್ಟ್ರೇಷನ್ ಮಾಡಬೇಕಾದ್ರೆ. ಅದಕ್ಕೆ ಆಲ್ಟ್ರೇಷನ್ ಮುಗಿಸಿದ ತಕ್ಷಣ ವಿಡಿಯೋ ಆನ್ ಮಾಡ್ಕೊಂಡು ಕೂತಿದ್ದೀನಿ. ಆಮೇಲೆ ಇನ್ನೊಂದು ಟಿಪ್ಸ್ ಏನಂದರೆ, ನೀವು ಸ್ವಲ್ಪ ಡಿಸೈನ್ಸ್, ಬ್ಲೌಸ್ ಡಿಸೈನ್ಸ್ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಬೇಕು. ಬರೀ ಸಿಂಪಲ್ ಬ್ಲೌಸು, ಸಿಂಪಲ್ ಡ್ರೆಸ್ಸು ಇದೇ ಹೊಲಿತೀನಿ ಅಂದರೆ ಅದು ನಾರ್ಮಲ್, ಕಾಮನ್, ಎಲ್ಲರೂ ಹೊಲಿತಾರೆ. ಆದರೆ ಈ ಬ್ಲೌಸ್ ಬ್ಯಾಕ್ ಡಿಸೈನ್ಸು ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅಂತ ಕೆಲವ್ರು ಕೇಳ್ತಾರೆ. ಇವಾಗೆಲ್ಲ ಯೂಟ್ಯೂಬಲ್ಲೆಲ್ಲ ತುಂಬ ಡಿಸೈನ್ಸ್ ನೋಡ್ತಾರೆ, ಅದೇ ಥರ ಬೇಕು ಅಂತ ಕೇಳ್ತಾರೆ. ಅಂಥದ್ದೆಲ್ಲ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು, ಆಯಿತಾ? ಅಂಥ ಬ್ಲೌಸ್ ಎಲ್ಲ ನೀವು ಸ್ಟಿಚ್ ಮಾಡಿದ್ರೆ ಕಸ್ಟಮರ್ಗೆ ಏನಾಗುತ್ತೆ, ಓ ಈ ಅಕ್ಕ ಯಾವ ಥರದ್ದು ಕೊಟ್ಟರು ಸ್ಟಿಚ್ ಮಾಡಿಕೊಡ್ತಾರೆ ನಮಗೆ, ಅದು ಹೇಳಿದ ಟೈಮ್ಗೆ. ನಾನಂತೂ ಪಕ್ಕ ಪರ್ಫೆಕ್ಟಾಗಿ ಅವ್ರು ನಾಳೆ ಬೇಕು ಅಂದರೆ ಇವತ್ತು ನನ್ನ ರೆಡಿ ಇಟ್ಟಿರ್ತೀನಿ ನಾನು ಅವ್ರದ್ದು ಬಟ್ಟೆನ. ಹಾಗಿರಬೇಕು ನಮ್ಮ ಕೆಲಸದಲ್ಲೂ ಕೂಡ. ನಾವು ಡೆಡಿಕೇಶನ್ ಮಾಡಬೇಕು. ಒಂದು ಡೆಡಿಕೇಶನ್ ಇದ್ರೇ ಆ ಕೆಲಸ ಸಂಪೂರ್ಣವಾಗಿ ಚೆನ್ನಾಗಾಗೋದು ಸಾಧ್ಯ ಅಂತ ನನ್ನ ನಂಬಿಕೆ. ಸೊ ನಾನಂತೂ ಯಾರು ಬಟ್ಟೆ ಕೊಟ್ಟರು ಅವರು ಎಷ್ಟು ದಿನ ಟೈಮ್ ಕೊಡಲಿ, ಬಟ್ ನಾನು ಅದನ್ನು ಅವರು ಒಂದು ತಿಂಗಳಿಂಚೆ ತಂದುಕೊಟ್ರು ನಾನು ಅದನ್ನ ಒಂದು ವಾರಕ್ಕೆ ಮುಂಚೆ ರೆಡಿ ಮಾಡಿ ಇಟ್ಬಿಡ್ತೀನಿ. ಹಾಗೆ ಡಿಸೈನ್ಸ್ಗಳನ್ನ ಮಾಡೋದು ಕಲ್ತ್ಕೋಬೇಕು. ಬ್ಲೌಸ್ ಡಿಸೈನ್ಸು, ಈಗ ಡ್ರೆಸ್ಸು ಅಷ್ಟೇ, ನಮಗೆ ಕಾಲರ್ ಡ್ರೆಸ್ ಬೇಕು, ಬ್ಯಾಕ್ ಓಪನ್ ಬೇಕು, ಆ ಥರ ಡಿಸೈನ್ ಇರಬೇಕು, ಹಿಂಗೆ ಕಟ್ಟೋದಿರಬೇಕು, ಏನೇನೋ ಡಿಸೈನ್ಗಳು ಬಂದಿದ್ದಾವೆ ಇವಾಗ. ಸೊ ಅಂಥವನ್ನೆಲ್ಲ ನೀವು ಫೋಕಸ್ ಮಾಡಬೇಕು. ಆವಾಗ ಏನಾಗುತ್ತೆ, ಓ ಡಿಸೈನ್ ಬ್ಲೌಸ್ ಹೊಲಿತಾರೆ ಅನ್ನೋ, ಈಗ ನಾರ್ಮಲ್ ಎಲ್ಲರೂ ನಾರ್ಮಲ್ ಸ್ಟಿಚ್ ಮಾಡ್ತಾರೆ, ಇವಾಗೆಲ್ಲ ಡಿಸೈನ್ ಬ್ಲೌಸೇ ಟ್ರೆಂಡ್ ಆಗಿದೆ. ಸೊ ಆವಾಗ ಏನು ಮಾಡ್ತಾರೆ, ನಿಮ್ಮ ಹತ್ರ ಕಸ್ಟಮರ್ಗಳು ಬರ್ತಾರೆ. ಒಬ್ಬರು ನಿಮ್ಮ ಹತ್ರ ಸ್ಟಿಚ್ ಮಾಡ್ಕೊಂಡು ಹೋದರೆ ಅವರು ಇನ್ನೊಂದು 4 ಜನಕ್ಕೆ ಹೇಳ್ತಾರೆ, ಅಲ್ಲಿ ಅಕ್ಕ ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಸ್ಟಿಚ್ ಮಾಡ್ತಾರೆ. ನನ್ನ ಕಸ್ಟಮರ್ಗಳೆಲ್ಲ ನನಗೆ ಹಾಗೆ ಸಿಕ್ಕಿರೋದು. ಸ್ಟಾರ್ಟಿಂಗ್ ನನಗೂ ಕಸ್ಟಮರ್ಗಳು ಇರಲಿಲ್ಲ. ನಾನು ಅಂಗಡಿ ಹಾಕಿದಾಗ ನಾನು ಹೀಗೆ ಬರೀ ಆಲ್ಟ್ರೇಷನ್ನೇ ಮಾಡ್ತಾಯಿದ್ದೆ. ಆಮೇಲೆ ಯಾರೋ ಒಂದಿಬ್ಬರು ಬ್ಲೌಸ್ ತಂದು ಕೊಟ್ಟರು, ಸಿಂಪಲ್ ಬ್ಲೌಸು, ನಾನು ಸ್ಟಿಚ್ ಮಾಡಿಕೊಟ್ಟೆ. ಅದು ತುಂಬ ಚೆನ್ನಾಗಾಯಿತು ಅವ್ರಿಗೆ. ಅವರು ಒಂದು 4 ಜನಕ್ಕೆ ಹೇಳಿದರು. ಆಮೇಲೆ ಕೆಲವರು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅಕ್ಕ ಅಂದರು. ಮಾಡಿಕೊಡ್ತೀನಿ. ನಾನೆಲ್ಲ ಎಲ್ಲದನ್ನು ನಾವು ಕಲಿಬೇಕಾಗುತ್ತೆ. ಟೈಲರಿಂಗಿಗೆ ಅಂತ ಬಂದಮೇಲೆ ಬರೀ ನಾವು ಒಂದೇ ಬ್ಲೌಸೇ ಹೊಲಿತೀವಿ, ಬರೀ ಚೂಡಿದಾರೇ ಹೊಲಿತೀವಿ ಅಲ್ಲ, ಎಲ್ಲದನ್ನು ಕಲಿಬೇಕು. ಡಿಸೈನ್ ಬ್ಲೌಸು ಸಹ ಕಲ್ತ್ಕೊಂಡ್ರೆ ಅದರಿಂದನೂ ನಿಮಗೆ ತುಂಬ ಜನ ಕಸ್ಟಮರ್ಗಳು ಸಿಗ್ತಾರೆ. ಸೊ ಇದ್ರ ಕಡೆ ಒಂದು ಫೋಕಸ್ ಮಾಡಿ. ಡಿಸೈನ್ ಬ್ಲೌಸು ನಾನೀಗ ಆಲ್ಮೋಸ್ಟ್ ಏನು ಮಾಡ್ತೀನಿ ಅಂದರೆ, ಅವ್ರ ಕಸ್ಟಮರ್ಗಳ ಚಾಯ್ಸ್ ಅಲ್ವಾ, ಡಿಸೈನ್ ಬುಕ್ ಒಂದು ತರಿಸ್ಕೊಳ್ಳಿ. ನನ್ನ ಹತ್ರ ಇಲ್ಲ, ನಾನು ತರಿಸ್ಬೇಕು. ನಾನೇನು ಮಾಡ್ತೀನಿ ಅಂದರೆ ಯೂಟ್ಯೂಬಲ್ಲೆಲ್ಲ ಡಿಸೈನ್ಸ್ ಯಾವುದಿದೆ ನೋಡಿ ಅಂಥದ್ದನ್ನು ಸೆಲೆಕ್ಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಕೆಲವ್ರು ಹೇಳ್ತಾರೆ, ನಿಮಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಈ ಸ್ಯಾರಿಗೆ ನೀವೇ ನೋಡಿ ಸ್ಟಿಚ್ ಮಾಡಿ ಟೈಲರ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಅವರೇ ಸೆಲೆಕ್ಟ್ ಮಾಡಿ ನನಗೆ ವಾಟ್ಸಪ್ ಕಳಿಸ್ತಾರೆ. ಸೊ ಅವ್ರು ಹೆಂಗೆ ಕೇಳ್ತಾರೋ ಹಂಗೆ ನಾನು ಮಾಡಿಕೊಡ್ತೀನಿ. ಡಿಸೈನ್ ಬುಕ್ ಒಂದು ಬೇಕೇ ಬೇಕು, ಯಾಕಂದರೆ ಕಸ್ಟಮರ್ಗೆ ನಾವು ಶೋ ಅಪ್ ಮಾಡಬೇಕು. ಡಿಸ್ಪ್ಲೇ ಮಾಡಿದ್ರೆ ಅವ್ರು ನೋಡಿ ಯಾವ್ದು ಬೇಕು ಎಂಥದ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ತಾರೆ. ನಾನೊಂದು ಡಿಸೈನ್ ಬುಕ್ ತರ್ಸೋಕ್ಕೆ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದ ಕೂಡಲೇ ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಬಿಗಿನರ್ಸ್ಗೆ ಮತ್ತು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಈ ಟಿಪ್ಸನ್ನು ನೀವು ಆ್ಯಡ್ ಮಾಡ್ಕೋಬೇಕು, ಆಯಿತಾ? ಆಮೇಲೆ ನೀವು ಮನೆಯಲ್ಲೇ ಸ್ಟಿಚ್ ಮಾಡಿ ಪರವಾಗಿಲ್ಲ, ಆದರೆ ಒಂದು ಬೋರ್ಡ್ ಮಾಡಿಸ್ಕೊಳ್ಳಿ, ಆಯಿತಾ? ಸಣ್ಣದಾಗಿ ಒಂದು ಬೋರ್ಡ್ ಮನೆಯಲ್ಲಿ. ಯಾಕಂದರೆ 4 ಜನಕ್ಕೆ ಅದು ನೀವು ಟೈಲರು ಅಂತ ಗೊತ್ತಿರುತ್ತೆ, ಬರೀ ಬ್ಲೌಸೇ ಸ್ಟಿಚ್ ಮಾಡ್ತೀರಾ, ಏನು ಸ್ಟಿಚ್ ಮಾಡ್ತೀರಾ ಅಂತ ಗೊತ್ತಿರಲ್ಲ ಅಲ್ವಾ? ಬೋರ್ಡ್ ಮಾಡಿಸ್ಕೊಳ್ಳಿ. ಬೋರ್ಡಲ್ಲಿ ನೀವೇನು ಸ್ಟಿಚ್ ಮಾಡ್ತೀರಾ, ಬ್ಲೌಸು, ಡ್ರೆಸ್ಸು, ಲೆಹೆಂಗಾ. ಇವಾಗಂತೂ ಲೆಹೆಂಗಾ ಎಲ್ಲ ಕಡೆ ಜಾಸ್ತಿ ಲೆಹೆಂಗಾನೇ.
ನಾನು ಕೂಡ ತುಂಬ ಲೆಹೆಂಗಾ ಸ್ಟಿಚ್ ಮಾಡಿಕೊಟ್ಟೆ ಸ್ಯಾರಿದು. ಇನ್ನೂ ಒಂದು ಸ್ಟಿಚ್ ಮಾಡಿಟ್ಟಿದ್ದೀನಿ ನೋಡಿ. ಏನಿಲ್ಲ, ಈ ಥರ ನೀವು ಆರಾಮ್ಸೆ ನೋಡಿ ಕಟ್ಟೋಕೆ ಹೀಗೆ ಮಾಡಿ ಈ ಥರ ಗುಚ್ಚಲಿಟ್ರೆ ಆಯಿತು. ಇದ್ರದ್ದು ಬ್ಲೌಸ್ ಸ್ಟಿಚ್ ಮಾಡಬೇಕು ನಾನಿನ್ನು. ಅವ್ರು ಕೇಳ್ದಂಗೆ ಮಾಡಿಕೊಟ್ರೆ ನೋಡಿ, ಇದು ಸ್ಯಾರಿದು ಎಷ್ಟು ಚೆನ್ನಾಗಿ ಲುಕ್ ಕಾಣುತ್ತಲ್ವ. ಈ ಥರ ಬ್ಲೌಸು, ಸ್ಯಾರಿ, ಆಮೇಲೆ ಸ್ಟ್ರೈಟ್ ಪ್ಯಾಂಟು, ಆಮೇಲೆ ಪ್ಲಾಜೋ ಪ್ಯಾಂಟು, ಪಟಿಯಾಲ ಪ್ಯಾಂಟು, ಅದ್ರದ್ದೆಲ್ಲ ಫಿಗರ್ ಹಾಕಬೇಕು ನೀವು ಬೋರ್ಡಲ್ಲಿ. ಆವಾಗ ಕಸ್ಟಮರ್ಗಳಿಗೆ ಏನಾಗುತ್ತೆ, ಓ ಇಂಥದ್ದೆಲ್ಲ ಸ್ಟಿಚ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಿ ಅವ್ರು ಬರ್ತಾರೆ. ನೀವು ಆ ಅಂಗಡಿ ಬೋರ್ಡ್ ಆದರೂ ಪರವಾಗಿಲ್ಲ, ಮನೆಯಲ್ಲೇ ಮಾಡಿದರೂ ಪರವಾಗಿಲ್ಲ, ಅದಕ್ಕೆ ಬೋರ್ಡಲ್ಲಿ ಈ ಥರದ್ದು ಫಿಗರ್ ಹಾಕಿ, ಬ್ಲೌಸಿಂದು ಸಹ ಡಿಸೈನ್ ಫಿಗರ್ ಹಾಕಿ, ಆವಾಗ ಕಸ್ಟಮರ್ಗಳಿಗೆ ಗೊತ್ತಾಗುತ್ತೆ, ಓ ಇವರು ಈ ಥರ ಸ್ಟಿಚ್ ಮಾಡ್ತಾರೆ ಅಂತ. ಸೊ ಈ ಟಿಪ್ಸ್ ಒಂದು ನೀವು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಬರೀ ನಾನು ಬ್ಲೌಸು ಡ್ರೆಸ್ ಅಷ್ಟೇ ಸ್ಟಿಚ್ ಮಾಡೋದು, ಆಲ್ಟ್ರೇಷನ್ ಮಾಡಲ್ಲ, ಯಾರಾದರೂ ಆಲ್ಟ್ರೇಷನಿಗೆಲ್ಲ ತಂದರೆ ನಾನು ಮಾಡಲ್ಲ ಅಂತ ಹೇಳಿ ಖಂಡಿತ ವಾಪಸ್ ಕಳಿಸ್ಬೇಡಿ. ಅದರಿಂದ ನಿಮ್ಮ ಕಸ್ಟಮರ್ಗಳು ಹೋಗ್ತಾರೆ. ನೀವು ಮಾಡಿಕೊಡಿ, ಏನಾಗಲ್ಲ. ಈಗ ಕೆಲವು ಫಿಟ್ಟಿಂಗಿಗೆ ಬರುತ್ತೆ. ನನಗೆ ಒಂದೊಂದು ಸಲ ಎಂಥ ಆಲ್ಟ್ರೇಷನ್ ಬರುತ್ತೆ ಅಂದರೆ ಅರ್ಧೋಗಿದ್ದೆಲ್ಲ ತಂದುಕೊಡ್ತಾರೆ, ಶರ್ಟ್ ಎಲ್ಲ ಅರ್ಧೋಗಿರುತ್ತೆ. ಅಕ್ಕ ಇದೊಂದು ಸ್ಟಿಚ್ ಮಾಡಿಕೊಡಿ ಅಂತ ಮಾಡಿಕೊಡ್ತೀನಿ ನಾನು. ಯಾಕೆಂದರೆ ನಾನು ಮಾಡಿಕೊಟ್ಟಾಗ ಅವರಿಗೊಂದು ಖುಷಿ ಆಗುತ್ತೆ, ಓ ನಮ್ಮ ಅಕ್ಕ ಟೈಲರ್ ಅಕ್ಕ ಪರವಾಗಿಲ್ಲ, ಯಾವ ಬಟ್ಟೆ ಕೊಟ್ಟರು ಹೆಂಗಾದರೂ ಮಾಡಿಕೊಡ್ತಾರೆ ನಮಗೆ. ಸ್ವಲ್ಪ ಹೊಲಿಗೆ ಬಿಚ್ಚಿದ್ರು ತರ್ತಾರೆ ಕೆಲವರು, ಯಾರು ಕೈಯಲ್ಲೆಲ್ಲ ಸ್ಟಿಚ್ ಮಾಡ್ಕೊಳ್ಳಲ್ಲ, ಈಗ ತಂದುಕೊಡ್ತಾರೆ ಶಾಪಿಗೆ, ಅಕ್ಕ ಇದೊಂದು ಮಾಡಿಕೊಡಿ ಅಂತ. ನಾನು ಮಾಡಿಕೊಡ್ತೀನಿ. ಸೊ ನಾವು ಹಂಗೆ ಮಾಡಿಕೊಟ್ಟಾಗ ಏನಾಗುತ್ತೆ, ಅವ್ರು ಇನ್ನೊಂದು 4 ಜನ ಕೇಳ್ತಾರೆ, ಎಲ್ಲೆಲ್ಲೋ ಯಾಕೆ ಕೊಡ್ತೀರಾ, ಅಲ್ಲಿ ತೊಗೊಂಡೋಗಿ ಕೊಡಿ ಅಕ್ಕ, ಪಾಪ ಹೇಳಿದ ತಕ್ಷಣ ನಮಗೆ ಸ್ಟಿಚ್ ಮಾಡಿಕೊಡ್ತಾರೆ, ಅವ್ರು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ, ಅಲ್ಲಿ ಕೊಡಿ ಅಂತ. ನನ್ನ ಕಸ್ಟಮರ್ಗಳೆಲ್ಲ ನನಗೆ ಆಮೇಲೆ ಬರ್ತಾ ಇದ್ದಿದ್ದ ಕಸ್ಟಮರ್ಗಳೆಲ್ಲ ಈ ಥರ ಫೀಡ್ಬ್ಯಾಕಿಂದನೇ ಬಂದಿರೋದು. ಅವ್ರು ಬಂದವ್ರು ಹೇಳ್ತಿದ್ರು, ನೀವು ಅವತ್ತು ಯಾರಿಗೋ ಮಾಡಿಕೊಟ್ಟಿದ್ರಂತಲ್ಲ, ಅವ್ರು ಹೇಳಿದರು ನೀವು ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತೀರಂತ, ಅದಕ್ಕೆ ತಂದಿದ್ದೀನಿ ಅಕ್ಕ ಮಾಡಿಕೊಡಿ. ಈ ಥರ ಕೇಳಿದಾಗ ನಮಗೂ ಖುಷಿ ಆಗುತ್ತೆ. ಸೊ ಅದಕ್ಕೆ ನಾವು ಮೇಯ್ನಾಗಿ ನಾವು ನಮ್ಮ ಕೆಲಸದ ಕಡೆ ಸ್ವಲ್ಪ ಡೆಡಿಕೇಶನ್ ಕೊಡಬೇಕು. ನಮ್ಮ ಕೆಲಸ ಏನಿದೆ, ಇಷ್ಟು ಬಟ್ಟೆ ಬಂದಿದೆ ಸ್ಟಿಚ್ ಮಾಡಿ ಬಿಸಾಕೋಣ ಆ ಥರ ಇರಬಾರ್ದು. ಸ್ಟಿಚ್ ಮಾಡೋವಾಗ ಕರೆಕ್ಟಾಗಿ ಫಿಟ್ಟಿಂಗ್ ಎಲ್ಲ ನೋಡಿ ಫಿಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿ. ಖಂಡಿತ ನಿಮ್ಮ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಕಸ್ಟಮರ್ಗಳು ತುಂಬ ಚೆನ್ನಾಗಿ ಬರ್ತಾರೆ. ಸೊ ಈ ಟಿಪ್ಸನ್ನೆಲ್ಲ ನೀವು ಫಾಲೋ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಂಥ ಟಿಪ್ಸ್ಗಳನ್ನ ಕೊಡ್ತೀನಿ ನಾನು. ಹಾಗೆ ನೆನಪಾದಾಗ ನಿಮಗೆ ವಿಡಿಯೋ ಮಾಡಿ ಕೊಡ್ತಾ ಇರ್ತೀನಿ. ನಾನು ಏನೇನು ಟ್ರಿಕ್ಸ್ ಯೂಸ್ ಮಾಡಿದ್ದೀನಿ ಈ ಬಿಸ್ನೆಸ್ಸಲ್ಲಿ ಮೇಲೆ ಬರೋಕ್ಕೆ, ಅದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ. ನಾನು ಇಂಥ ಟ್ರಿಕ್ಸನ್ನೆಲ್ಲ ಯೂಸ್ ಮಾಡಿನೇ ನಾನು ಇವತ್ತು ಟೈಲರಿಂಗಲ್ಲಿ ನಾನು ಮೇಲೆ ಬಂದಿದ್ದೀನಿ. ಹಾಗೆ ಎಲ್ಲರೂ ಸಹ ಇನ್ನೂ ಮುಂದೆ ಬರಬೇಕು. ಯಾರು ಟೈಲರಿಂಗ್ ನಮಗೆ ಆಗಲ್ಲ ಅಥವಾ ಕೆಲವರು ಇರ್ತಾರೆ, ಅಯ್ಯೋ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬರುತ್ತೆ ಅವರಿಗೆ, ಆದರೆ ಭಯ, ಕಾನ್ಫಿಡೆಂಟ್ ಇರಲ್ಲ, ಅಯ್ಯೋ ನಾವು ಸ್ಟಿಚ್ ಮಾಡಿದರೆ ಸರಿಯಾಗುತ್ತೋ ಇಲ್ವಂತ. ದಯವಿಟ್ಟು ಆ ಭಯನ ಬಿಟ್ಬಿಡಿ. ಕಾನ್ಫಿಡೆಂಟ್, ನಿಮಗೆ ನೀವೇ ಕಾನ್ಫಿಡೆಂಟ್ ತಂದ್ಕೋಬೇಕು, ಆಯಿತಾ? ಹಾಗೆ ಕಾನ್ಫಿಡೆಂಟ್ ತಂದ್ಕೊಳ್ಳಿ. ನಿಮ್ಮ ಬ್ಲೌಸ್ಗಳನ್ನೇ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು, ಆಮೇಲೆ ನಿಧಾನಕ್ಕೆ ಹೊರಗಡೆ ಹೋಗಿ ಬ್ಲೌಸು ಸ್ಟಿಚಿಂಗ್ ಮಾಡಿಕೊಡಿ. ಖಂಡಿತ ನೀವು ಇದರಲ್ಲಿ ಮುಂದೆ ಬರ್ತೀರಾ. ಸೊ ಈ ಥರ ನಾನು ತುಂಬ ಐಡಿಯಾಸ್ಗಳು ನನಗೆ ಯಾವಾಗ ತಲೆ ಒಳಗೆ ಬರುತ್ತೋ ಅದೆಲ್ಲ ನಾನು ಆವಾಗವಾಗ ವೀಡಿಯೋ ಮಾಡಿ ಹಾಕ್ತಿರ್ತೀನಿ. ಇಂಥದ್ದನ್ನೆಲ್ಲ ನೀವು ಸ್ವಲ್ಪ ನಿಮ್ಮ ಟೈಲರಿಂಗ್ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೀವು ಸಪೋರ್ಟ್ ಮಾಡಿದಷ್ಟು ನಮಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕೋಕ್ಕೆ ಮನಸ್ಸು ಬರುತ್ತೆ. ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಇದು ಚೂಡಿದಾರ್ ಟಾಪ್ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ. ಹಾಗೆ ಯೂನಿಫಾರ್ಮ್ ಕೋಟ್ ಕಟ್ಟಿಂಗು, ಇದು ಬ್ಲೌಸ್ ಡಿಸೈನ್ ಕಟ್ಟಿಂಗು, ಸ್ಟಿಚ್ಚಿಂಗು ಎಲ್ಲ ಹಾಕಿದ್ದೀನಿ. ಖಂಡಿತ ಅದನ್ನು ನೋಡಿ, ತುಂಬ ಚೆನ್ನಾಗಿ ತೋರಿಸಿದ್ದೀನಿ ಅದರಲ್ಲಿ. ಹಾಗೆ ಇನ್ನು ಮುಂದೆ ಬರೋ ವೀಡಿಯೋಸನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ. ಸೊ ನಿಮ್ಮ ಸಪೋರ್ಟ್ ಬೇಕು ನನಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅಂತ. ಹಾಗೆ ಶೇರ್ ಮಾಡಿ. ನಾನು ಹೇಳಿದ್ನಲ್ಲ, ಶೇರ್ ಮಾಡೋದ್ರಿಂದ ನೀವು ಯಾರಿಗೆಲ್ಲ ಶೇರ್ ಮಾಡ್ತೀರಾ ಅವ್ರಿಗೆ ಯಾರಿಗಾದರೂ ಖಂಡಿತ ಒಬ್ರಿಗಾದರೂ ನನ್ನ ವಿಡಿಯೋದಿಂದ ಉಪಯೋಗ ಆಗುತ್ತೆ. ದಯವಿಟ್ಟು ಶೇರ್ ಮಾಡಿ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.